ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2026 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಮೇ 17ನೇ ತಾರೀಕಿನಿಂದ ಶನಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಮತ್ತು ಜುಲೈನ ತಿಂಗಳಲ್ಲಿ ವಕ್ರೀಗತನಾಗಿ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಈ ವಕ್ರತ್ವದ ಫಲಗಳು, ಅದೇ ರೀತಿಯಾಗಿ ರೇವತಿ ನಕ್ಷತ್ರದ ಸಂಚಾರದ ಫಲಗಳು ಹೇಗಿರುತ್ತೆ ಮತ್ತು ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳೇನು, ಶನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಎಲ್ಲರಿಗೂ ಸಹ ಬಹಳ ಸಂಕಷ್ಟಮಯವಾದಂತಹ ವಾತಾವರಣ ಪ್ರತಿಯೊಬ್ಬರಿಗೂ ಸಹ ಇದ್ದದ್ದೇ. ಹಾಗಾಗಿ ಈ ಶನಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನು ರೇವತಿ ನಕ್ಷತ್ರಕ್ಕೆ ಮೇ 17ನೇ ತಾರೀಕಿನಿಂದ ಒಂದು ಶನಿಯು ಸಂಚಾರವನ್ನ ಶುರು ಮಾಡಿದ್ದಾಯ್ತು. ಈಗಾಗಲೇ ಶನಿಯು ಹತ್ರ 1 ವರ್ಷಗಳ ಕಾಲ ಮೀನರಾಶಿಯ ಒಳಗಡೆ ತನ್ನ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನಕ್ಷತ್ರಗಳ ಅನುಸಾರವಾಗಿಯೂ ಆತ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ 26ನೇ ತಾರೀಕು 7ನೇ ತಿಂಗಳು 2026 ರಾತ್ರಿ ಅಂತ ಹೇಳಿದ್ರೆ 27ನೇ ತಾರೀಕಿಗೆ ಅನ್ವಯ ಆಗುವ ಹಾಗೆ ತನ್ನ ವಕ್ರತ್ವವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರವನ್ನ ತ್ಯಾಗ ಮಾಡಿ ಪುನಃ ರುಜುಗತಿಗೆ ಬಂದು ಉತ್ತರಾಭಾದ್ರ ನಕ್ಷತ್ರದಿಂದ ಮತ್ತೆ ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ, ಮುಂದಿನ ವರ್ಷ ಫೆಬ್ರವರಿಗೆ, ಅಂದ್ರೆ ಈ ಸುದೀರ್ಘ ಕಾಲಘಟ್ಟದಲ್ಲಿ, ಅಂದ್ರೆ ಈ ಒಂದು ಯಾವಾಗ ವಕ್ರೀಗತನಾಗಿ ವಕ್ರೀಗತನಿಂದ ವಕ್ರತ್ಯಾಗವಾಗಿ ಪುನಃ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡೋದು, ಇದು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಅವಧಿಯಲ್ಲಿ ಶನಿಯು ತನ್ನ ಸ್ಥಾನವನ್ನ ಒಂದು ಪರಿಚಲನೆಯ ಮುಖಾಂತರವಾಗಿ ವಕ್ರತ್ವ ಅಂತಂದ್ರೆ ಏನು? ಗ್ರಹಗಳ ಹಿಂಚಲನೆ ಅಂತ ಅರ್ಥ. ಗ್ರಹಗಳ ಹಿಂಚಲನೆ ಅಂತ ಹೇಳಿದ್ರೆ ಗ್ರಹಗಳು ಹಿಂದಕ್ಕೆ ಹೋಗತ್ವೆ ಅಂತ ಅರ್ಥ ಅಲ್ಲ. ಭೂಮಿಯ ಪರಿಚಲನೆಯ ಆಧಾರದಲ್ಲಿ ಭೂಮಿಯ ಅತ್ಯಂತ ಸಮೀಪಕ್ಕೆ ಆಯಾ ಗ್ರಹಗಳು ಬಂದಾಗ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುಗುವಿಕೆಯ ವೇಗದ ಆಧಾರದಲ್ಲಿ ಗ್ರಹಗಳು ಹಿಂದಕ್ಕೆ ಹೋದಂತೆ ಭಾಸವಾಗುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಹೈವೇನಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ನೀವೊಂದು 90-100 ಕಿಲೋಮೀಟರ್ ಸ್ಪೀಡ್ ನಲ್ಲಿದ್ದು ಪಕ್ಕದವ್ರು ಏನಾದ್ರೂ 60-70 ಇದ್ರೆ ಅವರು ಹಿಂದಕ್ಕೆ ಹೋದ ಹಾಗೆ ಭಾಸವಾಗತ್ತೆ. ಅವ್ರೇನ್ ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ, ಅವರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಆದರೆ ನಿಮ್ಮ ಕಣ್ಣಿಗೆ ಹಿಂದಕ್ಕೆ ಹೋಗುವ ಹಾಗೆ ಭಾಸವಾಗತ್ತೆ. ಅದನ್ನೇ ವಕ್ರೀಗತ ಅಂತಂದ್ರೆ ಹಿಂಚಲನೆ, ರೆಟ್ರೋಗ್ರೇಡ್ ಅಂತ ಕರೀತಾರೆ. ಸೊ ಈ ಒಂದು ಸಣ್ಣ ವಿಚಾರ, ಆದ್ರೆ ಇದು ಸಣ್ಣ ವಿಚಾರ ಕೇಳಿಸ್ಕೊಂಡಿದ ತಕ್ಷಣ, ಆದ್ರೆ ಗ್ರಹಗಳ ಫಲಾನುಫಲಗಳು ಇದರಿಂದ ವ್ಯತ್ಯಾಸಗಳನ್ನ ಅನುಭವಿಸಬೇಕಾಗುತ್ತೆ. ಈಗಾಗ್ಲೇ ಶನಿಯ ಶುಭ ಫಲಗಳಿರ್ತಕ್ಕಂತಹ ರಾಶಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಶನಿ ಯಾವಾಗ್ಲೂ 3, 6, 11ನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. 3ನೇ ರಾಶಿ, ನಿಮ್ಮ ಜನ್ಮ ರಾಶಿಯಿಂದ 3ನೇ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ, 6ನೇ ರಾಶಿಯಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ, 11ನೇ ರಾಶಿನಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಶುಭ ಫಲಗಳಿದ್ದಾವೆ. ಇನ್ನು ಪೀಡನ ರಾಶಿಗಳು ಯಾವ್ದ್ಯಾವ್ದಪ್ಪ? ಶನಿಯ ಪೀಡನ ರಾಶಿಗಳು ಅಂತ ಅರ್ಧಾಷ್ಟಮ ಶನಿಯ ರೂಪಕದಲ್ಲಿ ಧನಸ್ಸು ರಾಶಿಗೆ, ಅದೇ ರೀತಿಯಾಗಿ ಪಂಚಮ ಶನಿಯ ರೂಪಕದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಅಷ್ಟಮ ಶನಿಯ ರೂಪಕದಲ್ಲಿ ಸಿಂಹ ರಾಶಿಯವರಿಗೆ, ಇನ್ನು 7.5 ರಾಶಿಗಳು ನಿಮಗ್ ಗೊತ್ತಿದೆ, ಕುಂಭ, ಮೀನ, ಮೇಷ ರಾಶಿಯವರಿಗೆ 7.5 ನಡೀತಾ ಇದೆ ಅಂತ. ಇದಿಷ್ಟು ರಾಶಿಗಳು ಅಂತ ಹೇಳಿದ್ರೆ ಎಷ್ಟಾಯ್ತು? 6 ರಾಶಿಗಳಿಗೆ ಬಹಳ
ಸಂಕಷ್ಟಮಯವಾಗಿರ್ತಕ್ಕಂತಹ ಸಮಯಗಳನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಈ ರಾಶಿಗಳವರು ಖಂಡಿತವಾಗಿಯೂ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಜುಲೈನಲ್ಲಿ ವಿಶೇಷವಾಗಿ 27 ಅಂದ್ರೆ 26ನೇ ತಾರೀಕಿನ ನಡುರಾತ್ರಿ 27ನೇ ತಾರೀಕಿನ ನಸುಕಿನ ಜಾವಕ್ಕೆ ಶನಿಯು ವಕ್ರೀಗತನಾಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಜಾಗೃತರಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರುವಂತವರಿಗೆ ಈ ಶನಿಯ ಪ್ರಭಾವವು ವಕ್ರತ್ವದಿಂದಾಗಿ ಮತ್ತು ರೇವತಿ ನಕ್ಷತ್ರದ ಸಂಚಾರದ ಫಲಗಳಿಂದಾಗಿ ಯಾವ ರೀತಿಯಾಗಿರತ್ತೆ ಅನ್ನೋದನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಸ್ಥಾನಬಲ 9ನೇ ಮನೆ ಭಾಗ್ಯಸ್ಥಾನದ ಶನಿ ಸಂಚಾರ ಇವನು ಸಾಧಾರಣ ಶುಭಕರ ಅಷ್ಟೇ. ತುಂಬಾ ಎಕ್ಸ್ಟ್ರೀಮ್ ಆಗು ನಿಮ್ಗೆ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು ಅಥವಾ ಕೆಡಕ ಮಾಡ್ತಕ್ಕಂಥದ್ದು ಆ ಥರದ್ದೇನು ಇಲ್ಲ. ಮಿಶ್ರ ಫಲಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಶುಭ ಫಲಗಳು ಅಧಿಕವಾಗಿರುತ್ತವೆ, ಅಶುಭ ಫಲಗಳು ಸ್ವಲ್ಪ ಕಡಿಮೆ ಇರ್ತವೆ. ಮಿಶ್ರ ಫಲಗಳು ಅಂದ್ರೆ 50-50. ಇದೊಂದು 80% ಶುಭ, 20% ಅಶುಭ ಅಂತ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ 9ನೇ ಮನೆಯವನಾಗಿ ರಜತ ಪಾದದಿಂದ ಬಂದಿದ್ದಾನೆ, ಬೆಳ್ಳಿ ಪಾದ ಅಂತ ಕರಿತೀವಿ. ಆ ಬೆಳ್ಳಿ ಪಾದದಿಂದ ಬಂದಿರೋದ್ರಿಂದಾಗಿ ವ್ಯಾಪಾರ ವ್ಯವಹಾರಗಳು ಚೆನ್ನಾಗೇ ಸಾಕ್ತಾ ಇರುತ್ತವೆ, ಆದ್ರೆ ಖರ್ಚುಗಳು ದಿಢೀರಂತ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ಒಂದ್ ಹಂತಕ್ಕೆ ಹೆಂಗ್ ಚೆನ್ನಾಗಿ ವ್ಯಾಪಾರ ಆಗ್ತಾ ಆಗ್ತಾ ಹೋಗುತ್ತೋ ಹಾಗೆ ನಿಮ್ಗೆ ಉಳಿತಾಯ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆದ್ರೆ ನಿಮ್ಗೆ ಉಳಿತಾಯ ಆಗೋದಿಲ್ಲ. ಉಳಿತಾಯಕ್ಕಿಂತ ನಿಮ್ಗೆ ಒಂದಷ್ಟರ ಮಟ್ಟಕ್ಕೆ ಖರ್ಚುಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತವೆ. ವಿಪರೀತವಾಗಿರ್ತಕ್ಕಂತಹ ಖರ್ಚುಗಳ ಮೇಲೆ ಖರ್ಚುಗಳು ಹೋಗ್ತಾನೆ ಇರತಕ್ಕಂಥದ್ದು. ಹಾಗಂತ ಹೇಳಿ ಹಣ ಸಂಪಾದನೆ ಆಗಲ್ಲ ಅಂತಲ್ಲ, ಹಣನೂ ಸಂಪಾದನೆ ಆಗ್ತಾ ಇರುತ್ತೆ. ಸಂಪಾದನೆ ಆಗಿದ್ದು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಜಯವನ್ನ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ರಾಜಿ ಸಂಧಾನದ ಮುಖಾಂತರವಾಗಿ ಹಲವು ರೀತಿಯ ಆದಾಯದ ಒಳಹರಿವು ಚೆನ್ನಾಗಾಗತ್ತೆ ಕರ್ಕಾಟಕ ರಾಶಿಯವರಿಗೆ. ಉದ್ಯೋಗಿಗಳಿಗೆ ಇದ್ದಕ್ಕಿದ್ದ ಹಾಗೆ ತುಂಬಾ ಚೆನ್ನಾಗಾಗತ್ತು ಮತ್ತು ದಿಢೀರಂತ ಮಂದಗತಿಯಲ್ಲಿ ಸಾಗುವಂತಹದ್ದು. ಯಾವಾಗ್ಲೂ ದಿಢೀರ್ ಈ ಏರುಪೇರುಗಳು ಜಾಸ್ತಿ ಆಗುವಂಥದ್ದು. ದಿಢೀರಂತ ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ಅದೆಲ್ಲ ಸಿಕ್ಬಿಡತ್ತೆ, ಇನ್ಕ್ರಿಮೆಂಟ್ ಎಲ್ಲ ಬಂದ್ಬಿಡತ್ತೆ. ದಿಢೀರಂತ ಬಂದ ಕಡೆ ನಿಮ್ಗೆ ಪ್ರಮೋಷನ್ ಸಿಕ್ಕ ಒಂದು ಒಳ್ಳೆ ಪೊಸಿಷನ್ಗೆ ಹೋದೆ ಅಂತ ಅನ್ಕೊಂಡ್ರೆ ಅಲ್ಲೇನೋ ಒಂದಿಷ್ಟು ಕಿರಿಕಿರಿಗಳು ಜಾಸ್ತಿ ಆಗೋದು, ಅಲ್ಲೇನೋ ಒಂದು ಚೆನ್ನಾಗಿಲ್ಲ ಅಂತ ಅನ್ಸೋದು ವಾತಾವರಣ. ಈ ರೀತಿಯಾದಂತಹ ಒಂದು ಏರಿಳಿತಗಳನ್ನ ನೋಡ್ಬೇಕಾಗತ್ತೆ. ದೇವತಾ ಕಾರ್ಯಗಳಿಗೆ ಬಹಳ ಮನಸ್ಸು ಜಾಸ್ತಿ ಆಗ್ತಕ್ಕಂಥದ್ದು, ದೇವರ ಕೆಲಸಗಳನ್ನ ಮಾಡ್ಬೇಕು ಅಂತ ಜಾಸ್ತಿ ಅಂತ ಅನ್ಸೋದು, ಈ ರೀತಿಯಾಗಿರ್ತಕ್ಕಂಥದ್ದು ನಿಮಗೆ ಆಗತ್ತೆ. ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದು. ನಿಮಗೆ ಒಳ್ಳೆ ರೀತಿಯಾಗತ್ತ. ಗುಪ್ತಧನ ಯೋಗದ ಪ್ರಾಪ್ತಿ ನಿಮಗೆ ಇದೆ. ಗುಪ್ತಧನ ಯೋಗ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೇನೆ ಹಣದ ಮೂಲಗಳು ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಕಷ್ಟಪಟ್ಟಿರೋದಿಲ್ಲ ಅಥವಾ ಅದಕ್ಕೋಸ್ಕರನೇ ಶ್ರಮ ಹಾಕಿರೋದಿಲ್ಲ, ಅದು ಇದೆ ಅನ್ನೋದು ಸಹ ನಿಮಗೆ ಗೊತ್ತಿರೋದಿಲ್ಲ. ಗುಟ್ಟಾಗಿ ದುಡ್ಡು ಬಂದು ಸೇರ್ಕೊಳ್ತಕ್ಕಂತಹ ಯೋಗದ ಫಲಗಳು ನಿಮಗೆ ಇರ್ತಕ್ಕಂಥದ್ದು. ವಿರೋಧಿಗಳ ಉಪಟಳ ಒಂದ್ ಸ್ವಲ್ಪ ಮಟ್ಟಕ್ಕೆ ಮನಸ್ಸಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಆದ್ರೆ ಯಾರಿಗ್ ತಾನೇ ವೈರಿ ಇರಲ್ಲ, ಪ್ರತಿಯೊಬ್ಬರಿಗೂ ವೈರಿಗಳಿದ್ದದ್ದೇ. ನಾವು ಎದುರಿಸ್ಕೊಳ್ಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಮನಸ್ಸು ಬಹಳ ನೆಮ್ಮದಿಯಾಗಿ ಇರೋದಕ್ಕೆ ತುಂಬಾ ಪ್ರಯತ್ನ ಪಡುತ್ತೆ ಮತ್ತು ಒಂದಷ್ಟು ನೆಮ್ಮದಿಯಾಗಿಯೂ ಸಹ ಇರುತ್ತೆ. ದೇವತಾ ಕಾರ್ಯಗಳಲ್ಲಿ ಮನಸ್ಸುಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು. ನೌಕರರಿಗಂತೂ ಕೆಲಸ ಉದ್ಯೋಗಿಗಳಿಗೆ ತುಂಬಾ ಯೋಗ ಇರತಕ್ಕಂಥದ್ದು. ಹಿಂದೆ ಉಳಿದಿದ್ದಂತಹ ಎಲ್ಲಾ ಕೆಲಸ ಕಾರ್ಯಗಳು ಸಹ ಸಂಪನ್ನವಾಗಿ ನಿಮಗೆ ಒಂದಿಷ್ಟು ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ. ಒಂದು ಪ್ರಮೋಷನ್ ಸಿಗುವಂಥದ್ದು, ಟ್ರಾನ್ಸ್ಫರ್ಗಳಾಗ್ತಕ್ಕಂತಹದ್ದು, ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಕೆಲಸದ ಪ್ರಾಪ್ತಿಯ ಯೋಗ, ಇದೆಲ್ಲವೂ ಸಹ ಆಗುವಂಥದ್ದಾಗತ್ತೆ. ನಿಮಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಪಾಪ ಕೆಲಸವಿಲ್ಲದೆ ಒದ್ದಾಟ ಮಾಡ್ತಾ ಇರ್ತೀರಿ. ನಿಮ್ಮ ಇಚ್ಛಿತ ಅನುಸಾರ ಕೆಲಸ ಕಾರ್ಯಗಳು ಸಿಗತಕ್ಕಂತಹ ಯೋಗದ ಫಲಗಳು ಈ ಒಂದು ಶುಭ ಸಂದರ್ಭದಲ್ಲಿ ಸಿಗತ್ತೆ. ನಿಮ್ ಕರ್ತವ್ಯದಲ್ಲಿ ಲೋಪ ಬಾರದಂತೆ ನೀವು ನೋಡ್ಕೊಂಡ್ರೆ ಮೇಲಧಿಕಾರಿಗಳ ಕೃಪೆಗೂ ಸಹ ಪಾತ್ರವಾಗಿ ತುಂಬಾ ಚೆನ್ನಾಗಿರೋ ಏಳಿಗೆಯನ್ನ ಉದ್ಯೋಗಿಗಳು ಅನುಭವಿಸೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ವ್ಯಾಪಾರಿಗಳಿಗೆ ನಿಮ್ಗೆ ಒಂದಷ್ಟು ತಕ್ಕ ಮಟ್ಟಕ್ಕಂತೂ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಕ್ಕಂಥದ್ದು, ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಲಾಭಗಳು ಬರ್ತಕ್ಕಂಥದ್ದು, ಸ್ವಲ್ಪ ಹಾಗೆ ಖರ್ಚುಗಳು ಸಹ ಆಗ್ತಕ್ಕಂಥದ್ದು. ಈ ಖರ್ಚಿನ ವಿಚಾರದಲ್ಲಿ ಒಂದಷ್ಟು ಮನಸ್ಸಿಗೆ ಖೇದಕರವಾಗಿದ್ದ ವಾತಾವರಣ ಬರುತ್ತೆ. ನೀವೇ ಅಂದ್ಕೊಂಡ್ಬಿಡ್ತೀರಾ,
ಯಾಕಪ್ಪ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ, ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನೀವೇ ಅಂದ್ಕೊಳ್ತೀರಾ. ಸಾಲದ ಬಾಧೆಯಿಂದ ದೂರವಾಗ್ತೀರಿ. ಮತ್ತು ಬಂಧು ಮಿತ್ರರು ಒಂದಿಷ್ಟು ಸಹಾಯ ಸಹಕಾರವನ್ನು ಕೊಡ್ತಾರೆ. ಮನಸ್ಸಿಗಂತೂ ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ. ಇನ್ನು ರೈತರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಜಾಸ್ತಿ, ನಿಮ್ಮ ಬೆಳೆಗೆ ಅತ್ಯುತ್ತಮವಾದಂತಹ ಬೆಲೆಗಳು ಬರತಕ್ಕಂತಹದ್ದು, ಧನಹಾನಿ ಎಲ್ಲಿಯೂ ಆಗದೆ ನಿಮಗೆ ಒಂದಷ್ಟು ಹಣವನ್ನ ಕೂಡಿಸಿಕೊಳ್ತಕ್ಕಂತಹ ಸೌಭಾಗ್ಯ ರೈತಾಪಿ ವರ್ಗದವರಿಗೆ ಇರುವಂತಹದ್ದು ಆಗತ್ತೆ. ನಿಮ್ಮ ಒಂದು ಸುತ್ತಮುತ್ತಲಿನವರಿಂದ ಒಂದಷ್ಟು ಸಹಾಯಗಳನ್ನು ಸಹ ರೈತರು ಪಡ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾಯ್ತು ಅಂತ ಹೇಳಿದ್ರೆ ವಿದ್ಯಾಪ್ರಾಪ್ತಿ ತುಂಬಾನೇ ಚೆನ್ನಾಗಾಗತ್ತೆ. ಸ್ವಲ್ಪ ಜಾಸ್ತಿ ಶ್ರಮವನ್ನ ವಹಿಸ್ಬೇಕು. ಯಾಕಂದ್ರೆ ಶನಿಯ ಒಂದು ಇದಿರೋದ್ರಿಂದಾಗಿ ನಿಮಗೆಲ್ಲ ಗೊತ್ತು ಅನ್ನೋ ಭಾವಕ್ಕೆ ಹೋಗೋದು ಬೇಡ. ಗೊತ್ತಿದ್ರು ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ನಿಮ್ಗೆ ಯಾಕೆ ಪರೀಕ್ಷೆ ಕೊಡ್ತೀವಿ, ಏನೇನ್ ತಿಳ್ಕೊಂಡಿದ್ದೀರಿ ಅಂತ ವಿಚಾರಕ್ಕಲ್ವಾ ಪರೀಕ್ಷೆಯನ್ನು ಕೊಡೋದು. ಹಾಗಾಗಿ ನೀವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹೆಚ್ಚಿಗೆನೆ ಮಾಡ್ಬೇಕು. ಶನಿಯ ಒಂದು ಅವಧಿ ಬೇರೆ ಇರೋದ್ರಿಂದಾಗಿ, ಭಾಗ್ಯದಲ್ಲಿ ಶನಿಯ ಸಂಚಾರ ಬೇರೆ ಇರೋದ್ರಿಂದಾಗಿ ಈ ದುಷ್ಟ ಜನರ ಸವಹಾಸಗಳು ಸಹ ಬಂದ್ಬಿಡತ್ತೆ. ಹುಷಾರು. ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ, ಮತ್ತು ಮೇಷರಾಶಿಯವರಿಗೆ 7.5 ನಡೀತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಶನಿಯಾಗದಲ್ಲಿ ಪಾಲ್ಗೊಂಡು, ಶನಿ ಮಹಾಯಾಗವನ್ನದಲ್ಲಿ ಪಾಲ್ಗೊಂಡು ಶನಿ ಪೂಜೆಯನ್ನು ಮಾಡಿಸಿ ಶುಭವಾಗ್ಲಿ, ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಶನಿ ಮಹಾಯಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿಕೊಡ್ಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಶನಿ ಗೋಚಾರ ಫಲ 2026 ಹೇಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.